ನೆಲಮಂಗಲ ತಾಲೂಕಿನ ದಬಾಸ್ಪೇಟೆ ಪಟ್ಟಣದ ಹೊಯ್ಸಳ ವಿದ್ಯಾಸ್ಫೂರ್ತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುನ್ನತ ಸಾಧನೆ ಮಾಡಿದ್ದು ಕಾಲೇಜು ಒಟ್ಟು ಫಲಿತಾಂಶ 99.60 ಪಡೆದಿದೆ. ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ 100% ಮತ್ತು ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 99.60 ಫಲಿತಾಂಶ ಪಡೆದಿದ್ದು, ವಿಜ್ಞಾನ ವಿಭಾಗದಲ್ಲಿ ಕುಸುಮ ಎಂಬ ವಿದ್ಯಾರ್ಥಿನಿ 593 ಅಂಕ ಪಡೆದು ರಾಜ್ಯದಲ್ಲಿ 7ನೇ ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 414 ವಿದ್ಯಾರ್ಥಿಗಳಲ್ಲಿ 191 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 220 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 3 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 234 ವಿದ್ಯಾರ್ಥಿಗಳಲ್ಲಿ 104 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 128 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ, 2 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 180 ವಿದ್ಯಾರ್ಥಿಗಳಲ್ಲಿ 87 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 92 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಹಿನ್ನೆಲೆಯಲ್ಲಿ ಕಾಲೇಜು ಬಳಿ ವಿದ್ಯಾರ್ಥಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಜಾಲಪ್ಪ ಮಾತನಾಡಿ, ನಮ್ಮ ಕಾಲೇಜು ಆರಂಭವಾದ 2 ವರ್ಷದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದಿರುವುದು ಸಂತಸವಾಗಿದೆ. ನೆಲಮಂಗಲದ ಹೊಯ್ಸಳ ಕಾಲೇಜು ರಾಜ್ಯದಲ್ಲೇ 3ನೇ ಸ್ಥಾನ ಪಡೆದಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಈ ಫಲಿತಾಂಶ ಬರಲು ಕಾರಣಕರ್ತರಾದ ಕಾಲೇಜಿನ ಉಪನ್ಯಾಸಕರಿಂದ, ಬೋಧಕೇತರರಿಂದ, ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕ ವೃಂದದವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ನೆಲಮಂಗಲ ಹೊಯ್ಸಳ ಪಿಯು ಕಾಲೇಜಿನ ಪ್ರಾಂಶುಪಾಲ ಗೌರಿಶಂಕರ್, ಪದವಿ ಕಾಲೇಜಿನ ಪ್ರಾಂಶುಪಾಲ ಗೋಪಾಲ್, ಉಪ ಪ್ರಾಂಶುಪಾಲರಾದ ರವಿ, ಕಾಲೇಜಿನ ಉಪನ್ಯಾಸಕರಿಂದ ಉಪಸ್ಥಿತರಿದ್ದರು. ನಿನ್ನೆ ಸಾಯಂಕಾಲ 6:30ಗೆ ಮಿನಿಸ್ಟರ್ ಅವರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದಾದ್ಮೇಲೆ ನಾವೆಲ್ಲ ರಿಸಲ್ಟ್ ಅನ್ನೆಲ್ಲ ಚೆಕ್ ಮಾಡಿದ್ದೀವಿ. ದಬಸ್ಪೇಟೆ ಕಾಲೇಜು ಕೂಡ, ದಬಸ್ಪೇಟೆ ಹೊಯ್ಸಳ ಮತ್ತೆ ವಿದ್ಯಾಸ್ಫೂರ್ತಿ ಎರಡನ್ನೂ ನಾವು ರನ್ ಮಾಡ್ತಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. 2 ಕಾಲೇಜಿಂದ ಸೇರಿ 414 ಜನ ಟೋಟಲ್ ಎಕ್ಸಾಮ್ ಅನ್ನು ಬರೆದಿದ್ವಿ. ಅದರಲ್ಲಿ ಸೈನ್ಸ್ ಅಲ್ಲಿ 234 ಜನ ಎಕ್ಸಾಮ್ ಬರೆದಿದ್ರು. ಅದರಲ್ಲಿ 104 ಡಿಸ್ಟಿಂಕ್ಷನ್ಸ್ ಬಂದಿದೆ, 128 ಫಸ್ಟ್ ಕ್ಲಾಸು, 2 ಸೆಕೆಂಡ್ ಕ್ಲಾಸು, ನೋ ಫೇಲ್, 100% ರಿಸಲ್ಟ್ ಬಂದಿದೆ ಸೈನ್ಸ್ ಅಲ್ಲಿ, ಬೋತ್ ಹೊಯ್ಸಳ ಅಂಡ್ ವಿದ್ಯಾಸ್ಫೂರ್ತಿ. ಕಾಮರ್ಸ್ ಅಲ್ಲಿ 180 ಜನ ಎಕ್ಸಾಮ್ ಬರೆದಿದ್ರು, 87 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ, 92 ಜನ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಒಂದೇ ಒಂದು ಹುಡುಗ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾನೆ. ಟೋಟಲ್ 99.6%, 99.60% ರಿಸಲ್ಟ್. ಸೈನ್ಸ್ ಅಲ್ಲಿ 100% ರಿಸಲ್ಟ್, ಕಾಮರ್ಸ್ ಅಲ್ಲಿ 99.6% ರಿಸಲ್ಟ್ ಬಂದಿದೆ. ಓವರ್ ಆಲ್ 414 ಜನಕ್ಕೆ 191 ಡಿಸ್ಟಿಂಕ್ಷನ್, 220 ಫಸ್ಟ್ ಕ್ಲಾಸು, 3 ಸೆಕೆಂಡ್ ಕ್ಲಾಸು, 1 ಫೇಲು. ಓವರ್ ಆಲ್ ಕಾಲೇಜಿನ ರಿಸಲ್ಟ್ ಎರಡೂ ಸೇರಿ 99.6%. ಸೈನ್ಸ್ ವಿಭಾಗ ಕುಸುಮ ಏನಿದೆ ಆ ಮಗು 593 ತಗೊಂಡಿರೋದು, ಸ್ಟೇಟ್ಗೆ 7th ರ್ಯಾಂಕ್ ಬಂದಿದೆ. ಆಕ್ಚುಲಿ ಇದು ಈ ಒಂದು ಗ್ರಾಮೀಣ ಭಾಗಕ್ಕೆ ಉತ್ತಮ ಅಲ್ಲ, ಅತ್ಯುತ್ತಮವಾದ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ದಬಸ್ಪೇಟೆ ಕಾಲೇಜು ಮತ್ತೆ ವಿದ್ಯಾಸ್ಫೂರ್ತಿ ಕಾಲೇಜಿನ ಪ್ರಾಂಶುಪಾಲರಾದ ಜಾಲಪ್ಪ ಸರ್ ಮತ್ತೆ ಅವ್ರ ಟೀಮು, ಏನ್ ಕಾಮರ್ಸ್ ಕೋಆರ್ಡಿನೇಟರ್ ರವಿಕುಮಾರ್ ಸರ್ ಇದ್ದಾರೆ, ಸೈನ್ಸ್ ಕೋಆರ್ಡಿನೇಟರ್ ವಿಕಾಸ್ ಸರ್ ಇದ್ದಾರೆ, ಮತ್ತೆ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು, ನಮ್ಮ ಟೀಚರ್ಸು, ಮತ್ತೆ ಈ ವಿದ್ಯಾಸ್ಫೂರ್ತಿ ಕಾಲೇಜ್ಗೆ ನಮ್ಗೆ ಏನ್ ಮ್ಯಾನೇಜ್ಮೆಂಟ್ ಇದೆ, ಉಮಾಶಂಕರ್ ಸರ್ ಇರ್ಬೋದು, ರಾಮಚಂದ್ರ ಸರ್ ಇರ್ಬೋದು, ಅವರುಗಳ ಸಹಕಾರ, ಮತ್ತೆ ಈ ಭಾಗದ ಜನತೆಯ ಸಹಕಾರ, ಮಾಧ್ಯಮದವರ ಸಹಕಾರ, ಇದೆಲ್ಲರ ಪರಿಣಾಮವಾಗಿ ಈ ಭಾಗದಲ್ಲಿ ಒಂದು ಅತ್ಯುತ್ತಮವಾದ ಕಾಲೇಜಾಗಿ ಹೊರಹೊಮ್ಮಕ್ಕೆ ಕಾರಣ ಆಗಿದೆ. ನಾನು ಈ ವಿಷಯವಾಗಿ ತಮ್ಗೆಲ್ಲರಿಗೂ ಕೂಡ, ಪ್ರಾಂಶುಪಾಲ್ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು, ವಿದ್ಯಾಸ್ಫೂರ್ತಿ ಮ್ಯಾನೇಜ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಸೈನ್ಸ್ ಕಾಮರ್ಸ್ ಕೋಆರ್ಡಿನೇಟರ್ಸ್ ಇರ್ಬೋದು, ಮತ್ತೆ ಎಲ್ಲ ಪೇರೆಂಟ್ಸ್ ಇರ್ಬೋದು, ಅವ್ರಿಗೆಲ್ಲರಿಗೂ, ಮಾಧ್ಯಮ ಮಿತ್ರರಿಗಿರ್ಬೋದು, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.